ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನಾವು 25ನೇ ತಾರೀಕು ಕ್ರಿಸ್ಮಸ್ ದಿನ ಊರಿಗೆ ಹೋಗಿದ್ವಿ. ಊರಲ್ಲಿ ಜಾತ್ರೆ ಇತ್ತು ಉಳ್ಕುಂಟೆಯಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಬೆಳಗ್ಗೆ ನಾವು 7:30 8 ಗಂಟೆಗೆ ಹೊರಟಾಗಲೇ ನೋಡಿ ಎಷ್ಟು ಮಂಜಾಗಿದೆ, ಹಿಮ ತುಂಬಿತ್ತು, ಚಳಿನೂ ಇತ್ತು. ಮತ್ತು ನಾವು ಊರಿಗೆ ಹೋಗೋ ಅಷ್ಟರೊಳಗೆ ಒಂದು 9:30 ಆಗಿತ್ತು. ಎಲ್ಲ ಹೋಗಿ ಕೂತಿದ್ವಿ, ತಿಂಡಿ ತಿಂದ್ಬಿಟ್ಟು. ತುಂಬ ಜೋರಾಗಿ ಮಾಡ್ತಾರೆ ಬೇಟೆ. ನಾವು ಬೇಗ ಹೋಗಿದ್ವಿ, ನಮ್ಮದು ದೂರ ಇರೋದ್ರಿಂದ ನಾವು ಬೇಗ ಹೋದ್ವಿ, ಲೇಟ್ ಆಗುತ್ತೆ ಅಂತ. ಈ ಸಲ ಲೇಟೇ ಆಯಿತು. ಅದಾದಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ದೇವ್ರಿಗೆ ಅಲಂಕಾರ ಮಾಡ್ತಿದ್ರು, ಅದಕ್ಕೆ ಕ್ಲೋಸ್ ಮಾಡಿದರು. ಮತ್ತು ಪಕ್ಕದಲ್ಲಿ ಶಿವನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ನೋಡಿ ಈ ಥರ ಎಲ್ಲ ಡೋಲೆಲ್ಲ ತರಿಸಿ ಇದೆಲ್ಲ ಮಾಡಿದ್ರು. ನೋಡಿ ಇದು ತೇರು, ಇದರಲ್ಲೇ ದೇವ್ರ ಮೆರವಣಿಗೆ ಹೋಗಿ ಅಲ್ಲಿ ಒಂದು ಊರವರೆಗೆ ಅಲ್ಲಿ ಜಾತ್ರೆ ನಡೆಯುತ್ತೆ. ಲಾಸ್ಟ್ ಇಯರು ನಾನು ನಿಮಗೆ ಮಾಡಿದಾಗ ಅದು ವ್ಲಾಗ್ ಮಾಡಿದ್ದೀನಿ. ಅಲ್ಲಿ ದೇವ್ರನ್ನ ಕೂರಿಸ್ತಾರೆ, ಅಲ್ಲಿ ಕೂರಿಸ್ಬಿಟ್ಟು ಬೇಟೆ ಆಡೋಕ್ಕೆ ಅಂತ ಹೋಗ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಬೇಟೆ ಅಂತ ಅಂದರೆ ಮೊಲನ ಬೇಟೆ ಮಾಡಿ ಬಲಿ ಕೊಡೋರಂತೆ ದೇವರಿಗೆ, ಬೇಟೆ ಆಡ್ಕೊಂಬರೋರು. ಈಗೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸಂಜೆ 6 ಗಂಟೆಗೆ ತಗೊಂಬಂದು ಮತ್ತು ಪಟಾಕಿ ಹೊಡಿತಾರೆ ಚೆನ್ನಾಗಿ. ನಾನು ಲಾಸ್ಟ್ ಇಯರು ಪಟಾಕಿ ಎಲ್ಲ ಹೊಡೆದಿರೋದು ಸಹ ವೀಡಿಯೋ ಹಾಕಿದ್ದೆ. ಈ ಸಲ ನಾವು ಬೇಗ ಬಂದುಬಿಟ್ವಿ, ಅದರಿಂದ ಪಟಾಕಿ ಹೊಡೆಯೋದೆಲ್ಲ ನಾವು ನೋಡಲಿಲ್ಲ. ಈ ಸಲ ನೋಡಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ನೋಡಿ ಫ್ರೂಟ್ಸಲ್ಲೆಲ್ಲ ಈ ಥರ. ಈ ಸಲ ತುಂಬಾ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಜನ ಕಡಿಮೆ ಇದ್ದರು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ನೋಡಿ ಇವರಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಮತ್ತು ಡೋಲೆಲ್ಲ ಬಾರಿಸ್ತಾರೆ, ಅದನ್ನೆಲ್ಲ ನೋಡ್ತಾಯಿದ್ರು ನಾವು ಎಲ್ಲ. ನೋಡಿ ಇವ್ರು ನಮ್ಮ ಅಜ್ಜಿ ಎಲ್ಲ ಇಲ್ಲಿ ಕೂತ್ಕೊಂಡಿದ್ರು, ಅದು ಅಲಂಕಾರ ಎಲ್ಲ ಮುಗ್ದಿತ್ತಲ್ಲ, ಅದಕ್ಕೋಸ್ಕರ. ಇವರು ದಾಸಪ್ಪರು, ಇವರೆಲ್ಲ ದಾಸಪದ ಹೇಳ್ತಾರೆ ಮತ್ತು ಅದು ಚಾಕ್ಟೆ ಬಾರಿಸ್ತಾರೆ. ಅವರು ಮುಂದೆ ನಿಂತಿದ್ರು, ನಾವು ರಶ್ ಇರೋದ್ರಿಂದ ಹಿಂದೆನೇ ನಿಂತ್ಕೊಂಡಿದ್ವಿ. ಇವರು ಗುರೂಜಿ ನೋಡಿ ಕನ್ನಡದಲ್ಲ ಕಲರ್ಸ್ ಕನ್ನಡದಲ್ಲಿ ಬರ್ತಾರೆ ಇವರು. ನಾನು ಫಸ್ಟ್ ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತು, ಆಮೇಲೆ ಫ್ಲ್ಯಾಶ್ ಆಯಿತು. ತುಂಬ ಜನ ಇದ್ದಾರೆ, ನಮಗೆ ಅವ್ರ ಹತ್ರಕ್ಕೂ ಹೋಗೋಕ್ಕಾಗಲಿಲ್ಲ. ಇದು ನೋಡಿ ದೇವ್ರನ್ನ ಹೊತ್ಕೊಂಡು ದೇವಸ್ಥಾನ ಸುತ್ತ ಹೊತ್ಬೇಕು. ಒಂದು ಗರುಡ ದೇವಸ್ಥಾನದ ಮೇಲೆ ಹಾರುತ್ತೆ, ಅದು ಬಂದ ಮೇಲೆ ಮೆರವಣಿಗೆ ದೇವ್ರನ್ನ ತೆಗಿಬೇಕು. ಅಲ್ಲಿವರೆಗೂ ತೆಗಿಯಲ್ಲ, ಅದು ಬಂದ್ಬಿಡುತ್ತೆ 12 ಗಂಟೆ ಒಳಗೆಲ್ಲ. 12 ಗಂಟೆಗೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನೋಡಿ ಇಲ್ಲಿ ಕಾಯ್ತಾ ಇದ್ದಾರೆ ಎಲ್ಲರೂ. ಇದೆ ನೋಡಿ ಕೋಲಲ್ಲಿ ಸುಮ್ಮನೆ ಗೊಂಬೆ ಮೊಲನ ಕಟ್ಟಿರ್ತಾರೆ ಅಷ್ಟೇ. ಇದು ನೋಡಿ ಅಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ ದೇವ್ರನ್ನ. ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡ್ತಾರೆ ಫಸ್ಟು ಮಾಡಿ. ನೋಡಿ ಇಲ್ಲಿ ಮಂಟಪ ಇದೆ ನೋಡಿ, ಅಲ್ಲಿ ತೊಗೊಂಬಂದು ಸಂಜೆ 6 ಗಂಟೆವರೆಗೂ ಅಲ್ಲಿ ಇಟ್ಟು, ಅಲ್ಲಿ ಸುತ್ತಮುತ್ತ ಊರವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಈ ಸಲ ಬೇಗ ಬಂದಿದ್ವಿ ಜಾತ್ರೆಗೆ. ಇವತ್ತು ತುಂಬ ಧೂಳಿದ್ದಿದ್ದರಿಂದ ನಾವು ಜಾಸ್ತಿ ಹೊತ್ತಿರಲಿಲ್ಲ, ತುಂಬ ಜನನೂ ಇದ್ದರು. ನಾವೇನು ಪರ್ಚೇಸ್ ಮಾಡಲಿಲ್ಲ, ಸುಮ್ಮನೆ ಬಂದ್ವಿ, ನೋಡಿದ್ವಿ. ಇವಾಗ ಇವರೆಲ್ಲ ದೊಡ್ಡವರಾಗಿರೋದ್ರಿಂದ ಯಾರೂ ಇಷ್ಟಪಡಲ್ಲ, ಇವಾಗ ಎಲ್ಲ ಆನ್ಲೈನಲ್ಲೇ ತೊಗೊಂಡ್ಬಿಡ್ತಾರೆ. ನಾವು ಸುಮ್ಮನೆ ಇಲ್ಲೆಲ್ಲ ಟ್ಯಾಟು ಹಾಕೋದು ಏನೇನೋ ಇತ್ತು, ಅದನ್ನೆಲ್ಲ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಆದರೆ ಹಳ್ಳಿಯವರೆಲ್ಲ ಹಾಕಿಸ್ಕೊತಾರಲ್ವ, ನಾವು ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ವಿ. ಮಕ್ಕಳೆಲ್ಲ ಧೂಳು ಅಂದ್ಬಿಟ್ಟು ಜಾಸ್ತಿ ಹೊತ್ತಿರಲಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷದ 2025 ಇದು ಲಾಸ್ಟ್ ವ್ಲಾಗು. ಇನ್ನು ನೆಕ್ಸ್ಟು 2026 ನೆಕ್ಸ್ಟ್ ಇಯರು ವಿಡಿಯೋ ಹಾಕ್ತೀನಿ. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಹಾಕೋಣ ಅಂತಿದ್ದೀನಿ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿ. ನೋಡಿ ನಾವು ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ನಾವು ಬೇಗ ಹೊರಟಿದ್ವಿ, ಇನ್ನು ಜಾತ್ರೆ ನಡೀತಾ ಇತ್ತು, ಅದೇ ರೋಡಲ್ಲಿ ಹೋಗಬೇಕು. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಧೃತಿಗಾನ ಅವರು ನೋಡಿ ಇದೈತೆ ನಮ್ಮ ದೇವ್ರನ್ನ ಅಲಂಕಾರ ಮಾಡಿದರು. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.